ನನ್ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಬೇಕಾ? ಹಾಗಾದ್ರೆ ನನ್ನ ಹತ್ರನೇ ಬನ್ರಿ, ನನ್ನಲ್ಲಿರೋ ಕೆಟ್ಟತನನ ನಾನೇ ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ. ನೀವ್ ತಿಳ್ಕೊಂಡಿರೋದು ಸ್ವಲ್ಪ ಮಾತ್ರನೇ, ಇನ್ನೂ ನನ್ ವಿಷಯ ತುಂಬಾ ಇದೆ. ನನ್ ಬಗ್ಗೆ ತಿಳ್ಕೊಬೇಕಾಗಿರೋದು ಬಹಳಷ್ಟಿದೆ. ನನ್ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಒಂಟಿಯಾಗಿ ನಿಂತು ಎಲ್ಲವನ್ನ ಎದುರಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಆ ವಿಷಯಗಳೆಲ್ಲ ನಿಮ್ಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ, ತಿಳ್ಕೊಬೇಕು ನೀವು. ತುಂಬಾ ಸತಿ ಪ್ರಯತ್ನಗಳನ್ನ ಮಾಡಿ ಸೋತಿದ್ದೀನಿ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಎಷ್ಟೋ ವಿಷಯಗಳನ್ನ ಎದುರಿಸ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ. ಬಹುಶಃ ನನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಪರಿಸ್ಥಿತಿಗಳನ್ನ, ಆಘಾತಗಳನ್ನ ಎದುರಿಸೋಕೆ ಆಗದೆ ಕುಸ್ತು ಬಿದ್ದೋಗ್ತಿದ್ರೇನೋ. ಅಂಥದ್ದನ್ನ ನಗುವಿನ ಮುಖವಾಡ ಹಾಕೊಂಡೇ ಗೆತ್ಕೊಂಡ್ ಬಂದಿದ್ದೀನಿ. ಇಷ್ಟೆಲ್ಲಾ ವಿಷಯ ಇದ್ರು ನೀವ್ ಅಂದ್ಕೊಂಡಿರೋಷ್ಟೇ ನನ್ ಕತೆ ಅಂತ ನೀವ್ ಅಂದ್ಕೊಂಡ್ರೆ ಯೋಚನೆ ಮಾಡಿ. ನಾನ್ ತುಂಬಾ ಉತ್ತಮ ಅಂತ ಹೇಳ್ತಿಲ್ಲ, ಎಲ್ರು ನನ್ಗೆ ಉತ್ತಮ ಅಂತ ಹೇಳ್ಬೇಕು ಅಂತಾನೂ ಇಲ್ಲ. ಹೀಗಿರೋವಾಗ ನೀವ್ ನನ್ ಬಗ್ಗೆ ಮಾತಾಡ್ಲೇಬೇಕು ಅಂತಿದ್ರೆ ನನ್ ಹತ್ರ ಬನ್ನಿ, ಪೂರ್ತಿ ಕತೆ ನಾನೇ ಹೇಳ್ತೀನಿ ನನ್ ಬಗ್ಗೆ. ಆಮೇಲೆ ಹೋಗಿ ಮಾತಾಡಿ. ಒಂದು ತಿಳ್ಕೊಳ್ಳಿ, ನೀವೇನ್ ನನ್ ಬಗ್ಗೆ ಹೇಳ್ಕೊಂಡ್ ಬರ್ತಿದ್ದೀರೋ ಅದು ನಾನೇನು ಅನ್ನೋದಕ್ಕಿಂತ ನೀವೇನು ಅಂತ ತೋರಿಸುತ್ತೆ. ಅರ್ಥ ಆದ್ರೆ ಅರ್ಥ ಆಗತ್ತೆ. ನೀವ್ ಕೇಳ್ತಿದ್ರ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ